ಹಾಯ್ ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಶಿವನ ಅವತಾರಗಳ ಸಂಚಿಕೆಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಶಿವನ 5ನೇ ಅವತಾರವಾದ ಅಶ್ವತ್ಥಾಮ ಅವತಾರದ ಬಗ್ಗೆ ನೋಡಿದೆವು. ಇವತ್ತಿನ ಈ ವಿಡಿಯೋದಲ್ಲಿ ಶಿವನ 7ನೇ ಅವತಾರವಾದ ಶಿವನ ಉಗ್ರ ರೂಪವಾದ ಶಿವನ ಭೈರವ ಅವತಾರದ ಬಗ್ಗೆ ನೋಡೋಣ. ಹಾಗೂ ಇದರ ಹಿಂದೆ ಇರುವ ದಂತಕತೆ ಏನು ಹಾಗೂ ಶಿವನು ಏತಕ್ಕೆ ಭೈರವ ಅವತಾರವನ್ನು ತೆಗೆದುಕೊಂಡನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇವಾಗ ಆ ದಂತಕತೆ ಏನು ಅಂತ ನೋಡೋಣ ಬನ್ನಿ. ಜಗತ್ತಿನ ರಕ್ಷಕ ಮಹಾವಿಷ್ಣು ಮತ್ತು ಜಗತ್ತಿನ ಸೃಷ್ಟಿಕರ್ತ ಬ್ರಹ್ಮದೇವರ ನಡುವೆ ಬಿಸಿಯಾದ ಮಾತಿನ ಚಕಮಕಿ ಆರಂಭವಾಯಿತು. ಪ್ರತಿಯೊಬ್ಬರೂ ತಾನು ಬ್ರಹ್ಮಾಂಡದ ಪ್ರಭು ಎಂದು ಹೇಳಿಕೊಂಡರು. ಅವರ ಮಾತಿನ ಯುದ್ಧ ನಡೆಯುತ್ತಿರುವಾಗ ಅವರ ನಡುವೆ ಒಂದು ಬೆಂಕಿಯ ಸ್ತಂಭ ಕಾಣಿಸಿಕೊಂಡಿತು. ಅಲ್ಲದೆ ಅವರು ಸ್ವರ್ಗೀಯ ಧ್ವನಿಯನ್ನು ಕೇಳಿದರು. ನೀವು ಪ್ರಭುತ್ವದ ಬಗ್ಗೆ ಜಗಳವಾಡಬೇಕಾಗಿಲ್ಲ. ಈ ಬೆಂಕಿಯ ಅಂತ್ಯ ಅಥವಾ ಆರಂಭವನ್ನು ಕೊಂಡುಕೊಳ್ಳುವವನು ಭಗವಂತನಾಗುತ್ತಾನೆ. ಬ್ರಹ್ಮನು ಅದನ್ನು ಶಿವನು ಆಡಿದ ತಂತ್ರವೆಂದು ಭಾವಿಸಿ ಮಹಾದೇವನನ್ನು ಗದರಿಸಿದನು. ಶಿವನು ಕೋಪಗೊಂಡು ಬ್ರಹ್ಮನ ಮೇಲೆ ಸೇಡು ತೀರಿಸಿಕೊಳ್ಳಲು ಭೈರವನನ್ನು ಸೃಷ್ಟಿಸಿದನು. ಶಿವನ ಸೂಚನೆಯಂತೆ ಉಗ್ರಮೂರ್ತಿ ಅಂದರೆ ಉಗ್ರ ವ್ಯಕ್ತಿ ಭೈರವ ಬ್ರಹ್ಮನ ಕಡೆಗೆ ಹೋದನು. ಅಲ್ಲಿಯವರೆಗೆ ಬ್ರಹ್ಮ ಪಂಚಮುಖ ಆಗಿದ್ದನು, ಅಂದರೆ 5 ತಲೆಗಳನ್ನು ಹೊಂದಿದ್ದವನಾಗಿದ್ದನು. ಭೈರವ ತನ್ನ ಎಡಗೈಯಿಂದ ಬ್ರಹ್ಮನ 5ನೇ ತಲೆಯನ್ನು ಕಿತ್ತುಕೊಂಡನು. ಇದರ ಪರಿಣಾಮವಾಗಿ ಬ್ರಹ್ಮ ಚತುರ್ಮುಖ ಆದನು, ಅಂದರೆ 4 ತಲೆಗಳನ್ನು ಹೊಂದಿದವನಾದನು. ಭೈರವ ಮಾಡಿದ್ದು ಬ್ರಹ್ಮಹತ್ಯ ಎಂಬ ಮಹಾಪಾಪ, ಅಂದರೆ ಬ್ರಹ್ಮನನ್ನು ಕೊಲ್ಲುವುದು. ಆದ್ದರಿಂದ ಅವನು ಅದಕ್ಕಾಗಿ ಪ್ರಾಯಶ್ಚಿತ್ತ ಮಾಡಲು ಬಯಸಿದನು. ಈ ವಿಷಯದಲ್ಲಿ ಸಲಹೆ ಪಡೆಯಲು ಅವನು ಮಹಾದೇವನ ಬಳಿಗೆ ಧಾವಿಸಿದನು. ಶಿವನು ಭೈರವನಿಗೆ ಬ್ರಹ್ಮನ ತಲೆಯ ಬಟ್ಟಲನ್ನು ಹಿಡಿದು ಭಿಕ್ಷೆ ಬೇಡಲು ಹೋಗಿ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಲು ಸಲಹೆ ನೀಡಿದನು. ಶಿವನು ತನ್ನ ದೈವಿಕ ಶಕ್ತಿಯಿಂದ ಭೈರವಿಯನ್ನು ಸೃಷ್ಟಿಸಿದನು. ಪ್ರಾಯಶ್ಚಿತ್ತ ಮಾಡುವಾಗ ಭೈರವನೊಂದಿಗೆ ಹೋಗಲು ಭೈರವಿ ಭೈರವನೊಂದಿಗೆ ಭಿಕ್ಷೆ ಬೇಡಲು ಹೋದನು ಮತ್ತು ನಂತರ ವಿವಿಧ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿದನು. ಆದರೆ ಅವನು ಮಾಡಿದ ಬ್ರಹ್ಮಹತ್ಯಾ ಪಾಪದಿಂದ ಮುಕ್ತನಾಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವನು ಶಿವನ ಬಳಿಗೆ ಹಿಂತಿರುಗಿ ತಾನು ನುಸುಳಿದ್ದ ಅಪಾಯಕ್ಕೆ ಪರಿಹಾರವನ್ನು ಸೂಚಿಸುವಂತೆ ಪ್ರಾರ್ಥಿಸಿದನು. ಶಿವಶಂಕರನು ಅವನಿಗೆ ವಾರಣಾಸಿಗೆ ಅಂದರೆ ಬನಾರಸಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಪಾಪದಿಂದ ಮುಕ್ತನಾಗುವಂತೆ ಸಲಹೆ ನೀಡಿದನು. ನಂತರ ಭೈರವನು ಭೈರವಿಯೊಂದಿಗೆ ವಾರಣಾಸಿಗೆ ಹೋಗಿ ಗಂಗೆಯಲ್ಲಿ ಪೂರ್ಣ ಸ್ನಾನ ಮಾಡಿದನು. ಬ್ರಹ್ಮನ ಭಿಕ್ಷಾಪಾತ್ರವಾಗಿದ್ದ ಕಪಾಲ ಅಂದರೆ ತಲೆಬುರುಡೆ ಕೂಡ ಗಂಗೆಯಲ್ಲಿ ಹರಿಯಿತು. ಅವನು ಮಾಡಿದ ಬ್ರಹ್ಮಹತ್ಯಾ ಪಾಪವು ಬ್ರಹ್ಮನ ಕಪಾಲದೊಂದಿಗೆ ಹರಿಯಿತು ಎಂದು ನಂಬಲಾಗಿದೆ. ಭೈರವ ಕಪಾಲದೊಂದಿಗೆ ಸ್ನಾನ ಮಾಡಿದ ನಿರ್ದಿಷ್ಟ ಸ್ಥಳವು ಕಪಾಲಮೋಚನ ತೀರ್ಥ ಎಂದು ಪ್ರಸಿದ್ಧವಾಯಿತು. ನಂತರ ಭೈರವ ಸ್ವರ್ಗದ ದೇವರುಗಳೊಂದಿಗೆ ಹೋರಾಡಲು ಹೋಗಿ ಇಂದ್ರನನ್ನು ಸೋಲಿಸಿದನು. ಇದು ಶಿವನ ಅನುಮತಿಯೊಂದಿಗೆ ಆಗಿರಲಿಲ್ಲ. ಇಂದ್ರನು ಪರಮೇಶ್ವರನ ಬಳಿಗೆ ಬಂದು ದೂರು ನೀಡಿದನು. ಶಿವನು ಭೈರವನನ್ನು ಮರವಾಗುವಂತೆ ಶಪಿಸಿದನು ಮತ್ತು ಅವನು ಹಾಗೇ ಆದನು. ದೇವರುಗಳ ಅಹಂಕಾರವನ್ನು ಕೊನೆಗೊಳಿಸಿತು ಎಂಬ ಅರ್ಥದಲ್ಲಿ ಆ ಮರಕ್ಕೆ ದಮನಕ ಎಂದು ಹೆಸರಿಸಲಾಯಿತು. ನಂತರ ಭೈರವ ಕ್ಷಮೆಯಾಚಿಸಿ ಶಿವನ ಕ್ಷಮೆಯನ್ನು ಬೇಡಿಕೊಂಡನು. ದೇವರುಗಳನ್ನು ಪೂಜಿಸುವವರೆಲ್ಲರೂ ಭೈರವನನ್ನು ಪೂಜಿಸಬೇಕೆಂದು ಶಿವನು ನಿರ್ಬಂಧನೆ ಮಾಡಿದನು. ಹೀಗಾಗಿ ಭೈರವನನ್ನು ಸಹ ಜನರು ಪೂಜಿಸಿದರು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.